ವಾರ ಪೂರ್ತಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಮುಂದೆ ಕೂತು ಸ್ಟ್ರೆಸ್ ಆಗಿ ಬೇಜಾರಾಗಿ ವೀಕೆಂಡಲ್ಲಿ ಒಂದು ಚೆನ್ನಾಗಿರೋ ಫಾಲ್ಸಿಗೆ ಹೋಗ್ಬೇಕಪ್ಪ ಅನ್ನೋರಿಗೆ ಈ ಪ್ಲೇಸ್. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊಗೆನಿಕಲ್ ಫಾಲ್ಸ್ಗೆ ಹೋಗ್ತಾ ಇದೀವಿ. ತುಂಬಾ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡು ಫೈನಲಿ ಇವತ್ತು ಹೋಗ್ತಾ ಇದೀವಿ. ಈಗ ಟೈಮ್ 7 o'clock ಆಗಿದೆ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಹೊರಗಡೆ ಬಂದು ವೇಟ್ ಮಾಡ್ತಿದ್ದಾರೆ. ಇವಾಗ ಹೋಗ್ಬೇಕು. ಕಾರಲ್ಲಿ ಏನ್ ಮಜಾ ಇರುತ್ತೆ ಹೇಳಿ. ಅದಕ್ಕೆ ಬೈಕ್ನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ರೋಡ್ ಟ್ರಿಪ್ ಹೋಗೋಣ ಅಂತ ಹೋಗಿ ಮಿಡಲ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ವಿಷ್ಣು ಗಾರ್ಡನ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ. ಸಮ್ಮರ್ ಆಗಿರೋದ್ರಿಂದ ತುಂಬಾ ದಾಹ ಆಗ್ತಾ ಇತ್ತು. ಅದಕ್ಕೆ ಅವಾಗ ಏನಾದ್ರು ತಿನ್ಕೊಂಡು ಹೋಗ್ಬೇಕು ಅಂತ ಹೇಳಿ ವಾಟರ್ ಮಿಲನ್ಗೆ ಅಂತ ಸ್ಟಾಪ್ ಮಾಡಿದ್ವಿ. ಹೊಗೆನೆಕಲ್ ಕರ್ನಾಟಕ ಮತ್ತೆ ತಮಿಳ್ನಾಡು ಬಾರ್ಡರ್ ಅಲ್ಲಿ ಇರೋದ್ರಿಂದ ನಾವು ಫಾರೆಸ್ಟ್ ಏರಿಯಾ ಮುಖಾಂತರನೇ ಹೋಗ್ಬೇಕು, ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ. ದಾರಿ ಉದ್ದಕ್ಕೂ ಯಾವ್ದಾದ್ರು ಪ್ರಾಣಿ ಕಾಣುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಕೋತಿ ಬಿಟ್ಟು ಬೇರೆ ಯಾವ್ದು ಕಾಣಲಿಲ್ಲ. ಹೋಗ್ತಾ ಯಾವುದೋ ಒಂದು ಊರಲ್ಲಿ ಜಾತ್ರೆ ಆಗ್ತಿತ್ತು, ಅದನ್ನ ನೋಡ್ಕೊಂಡು ಹಾಗೆ ಹೋದ್ವಿ. ಅವತ್ತು ರಾಮನವಮಿ ಆಗಿದ್ರಿಂದ ಪಾನಕ ಸಿಗುತ್ತೆ ಅನ್ನೋ ರೋಡಲ್ಲಿ ಅಂತ ಅನ್ಕೊಂಡು ಹೋದ್ವಿ. ಬಟ್ ನಮ್ಮ ನಸೀಬ್ಗೆ ಸಿಗ್ಲೇ ಇಲ್ಲ. ಎಲ್ಲ 11 ಗಂಟೆ ಮೇಲೆ ಅಂತ ಹೇಳಿದ್ರು. ಅದಕ್ಕೆ ಮಜ್ಜಿಗೆ ಕುಡ್ಕೊಂಡು ಮತ್ತೆ ಕಾಡೊಳಗಡೆ ಹೊರಟ್ವಿ. ಎಂಟರ್ ಆಗ್ತಿದ್ದಂಗೆನೆ ಅಷ್ಟು ಜನ, ಅಷ್ಟು ಬಿಸಿಲು, ಅಷ್ಟು ಗಾಡಿಗಳನ್ನ ನೋಡಿ ನನಗಂತೂ ಆಶ್ಚರ್ಯನೇ ಆಗೋಯ್ತು, ಇಷ್ಟು ಜನ ಬರ್ತಾರಾ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದಕ್ಕೂ ರಿಯಲ್ ಆಗಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಎಷ್ಟು ಫಿಶ್ಗಳ ಅಂಗಡಿ ಅಂತೀರಾ, ಅಲ್ಲಿ ನೋಡಿದ್ರೆ ಅದೊಂಥರ ಬಿಸ್ನೆಸ್ಸೇ ಆಗ್ಬಿಟ್ಟಿತ್ತು. ಇವ್ರುಗಳು ನಿಮ್ಗೆ ಊಟ ಸಹ ರೆಡಿ ಮಾಡ್ತಾರಂತೆ, ಬಟ್ ಮುಂಚೆನೆ ಹೇಳೋಗಿರ್ಬೇಕು. ನಮ್ಗಿದೆಲ್ಲ ಬೇಡ, ನಾವು ಸೈಡ್ಸ್ ತಿನ್ಕೊಂಡೇ ಇರ್ತೀವಿ, ಅದೇ ಸಾಕು ಅಂತ ಅನ್ಕೊಂಡು ನಾವು ಟಿಕೆಟ್ ತಗೊಂಡು ಹೊರಟ್ವಿ. ಒಂದು ತೆಪ್ಪಕ್ಕೆ 1500 ಗೌರ್ಮೆಂಟ್ ಲೆಕ್ಕದಲ್ಲಿ. ನಾವು 10 ಜನ ಇದ್ವಿ, ಹಂಗಾಗಿ ನಾವು 3 ತೆಪ್ಪಗಳನ್ನು ತಗೊಂಡು ಲೈಫ್ ಜಾಕೆಟ್ ಹಾಕೊಂಡು ಹೊರಟ್ವಿ. ಒಂದ್ ತೆಪ್ಪದಲ್ಲಿ 4 ರಿಂದ 6 ಜನ ಮ್ಯಾಕ್ಸಿಮಮ್ ಕುತ್ಕೊಳ್ಬಹುದು. 4 ಜನ ದೊಡ್ಡವರು ಮತ್ತೆ 2 ಚಿಕ್ಕವರು. ಹೀಗೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ತೆಪ್ಪನ ತಿರುಗಿಸ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೂ ಧೈರ್ಯ ಮಾಡಿ ಹೋಗೋಣ ಅಂತ ಹೊರಟೆ. ನಮ್ ತೆಪ್ಪದಲ್ಲಿ 3 ಜನ ಕೂತ್ಕೊಂಡ್ವಿ, ಇನ್ನೊಂದ್ ತೆಪ್ಪದಲ್ಲಿ 3 ಜನ, ಮತ್ತೆ ಇನ್ನೊಂದ್ ತೆಪ್ಪದಲ್ಲಿ 4 ಜನ ಕೂತ್ಕೊಂಡ್ವಿ. ಸಡನ್ ಆಗಿ ಹೋಗ್ತಾ ಇದ್ದಂಗೆನೆ ಅಣ್ಣ ತಿರ್ಗ್ಸಕ್ ಸ್ಟಾರ್ಟ್ ಮಾಡ್ಬಿಟ್ರು. ತಿರ್ಗಿಸ್ಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಮಜಾ ಕೂಡ ಬರುತ್ತೆ. ಬಟ್ ನಿಲ್ಸಿದ್ಮೇಲೆ ಗೊತ್ತಾಗುತ್ತೆ ತೆರೆ ಫುಲ್ ಸುತ್ತ ಬರ್ತಾ ಇರುತ್ತೆ. ಅಲ್ಲಿ ಎಷ್ಟೊಂದು ಫಾಲ್ಸ್ಗಳಿದಾವೆ. ತೆಪ್ಪದಲ್ಲಿ ಹೋಗ್ತಾನೆ ಅದ್ರ ಕೆಳಗಡೆನೆ ಕರ್ಕೊಂಡು ಹೋಗ್ತಾರೆ. ಎಷ್ಟೊಂದ್ ಸತಿ ನೆನೆಸ್ತಾರೆ ಕೂಡ. ನಮ್ ಜೊತೆಗೆ ಬಂದ ತೆಪ್ಪದಣ್ಣ ಮಾತ್ರ ತುಂಬಾ ಸಪೋರ್ಟಿವ್ ಆಗಿದ್ರು. ಯಾಕಂದ್ರೆ ನಮ್ಗೆ ಯಾವಾಗ ಬೇಕು ಫೋಟೋ ತೆಗೆಸ್ಕೊಳ್ಳಕ್ಕೆ ಸಪೋರ್ಟ್ ಮಾಡೋರು, ಮತ್ತೆ ವಿಡಿಯೋ ಕೂಡ ಮಾಡ್ತಾ ಇದ್ರು. ಯಾರಿಗೆ ತಾನೇ ವಾಟರ್ ಫಾಲ್ಸ್ ಕೆಳಗಡೆ ಒಂದು ರ್ಯಾಂಡಮ್ ಕ್ಲಿಕ್ ಸಿಗುತ್ತೆ ಅಂತ ಹೇಳಿದ್ರೆ ಇಷ್ಟ ಆಗಲ್ಲ ಹೇಳಿ. ಅದು ಇಲ್ಲಿ ಪಾಸಿಬಲ್ ಇದೆ. ದಾರಿ ಉದ್ದಕ್ಕೂ ಹೊಗೆನಿಕಲ್ ಫಾಲ್ಸ್ ಅಲ್ಲಿ ಏನಾಗುತ್ತೆ, ಹೆಂಗಿರುತ್ತೆ, ಸಮ್ಮರ್ಸ್ ಅಲ್ಲಿ ಹೆಂಗಿರುತ್ತೆ, ವಿಂಟರ್ಸ್ ಅಲ್ಲಿ ಅಂತ ಹೇಳ್ಕೊಂಡೇ ಹೋಗ್ತಾ ಇದ್ರು. ಅವ್ರು ಹೇಳ್ತಾ ಇರೋ ಪ್ರಕಾರ ವಾಟರ್ ಫುಲ್ ತುಂಬಿಕೊಂಡಿರುತ್ತೆ, ಆಮೇಲೆ ನೈಗರಾ ಫಾಲ್ಸ್ ತರ ಹರಿತಾ ಇರುತ್ತೆ ಅಂತ ಹೇಳಿ. ಇದನ್ನ ಇಂಡಿಯಾದ ನೈಗರಾ ಅಂತ ಸಹ ಕರೀತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಅನ್ಕೊಂಡ್ವಿ ರೇನಿ ಸೀಸನ್ ಅಲ್ಲಿ ಮತ್ತೆ ಒಂದ್ಸತಿ ಹೋಗ್ಲೇಬೇಕು ಅಂತ. ಬೋಟ್ ಮ್ಯಾನ್ಗೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಇವರೇ ಕಪ್ಪಿ ಚೇಷ್ಟೆ ಮಾಡ್ಕೊಂಡು ಇವರೇ ಬೋಟ್ನ ಸ್ವಲ್ಪ ಹೊತ್ತು ತಳ್ಳಿದ್ರು. ಆಮೇಲೆ ತೆಪ್ಪದಲ್ಲಿ ನೀರು ತುಂಬಿಕೊಂಡಿರೋದನ್ನ ಹೊರಗಡೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಕ್ರಾಕ್ಸ್ನ ಯೂಸ್ ಮಾಡ್ಕೊಂಡು ಅವರೇ ಅದನ್ನ ಎತ್ತಾಕಿದ್ರು. ಇಲ್ಲಿ ಆಗ್ತಿರೋ ಡಿಸ್ಕಷನ್ ಏನಪ್ಪಾ ಅಂತ ಹೇಳಿದ್ರೆ, ಹೊಗೆನಿಕಲ್ ಫಾಲ್ಸ್ ನ ಇನ್ನೊಂದು ಸೈಡ್ ಕರ್ಕೊಂಡು ಹೋಗ್ತಾರಂತೆ. ಅದು ಸೀಕ್ರೆಟ್ ಪ್ಲೇಸ್ ಆಫ್ ಹೊಗೆನಿಕಲ್ ಫಾಲ್ಸ್. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಸಹ ಇದೆ. ಒಬ್ರಿಗೆ 1000 rupees ಅಂತ ಹೇಳಿದ್ರು. ಬಟ್ ನಾವು ಹೆಂಗೋ ಮಾತಾಡ್ಕೊಂಡು ಸ್ವಲ್ಪ ಕ್ಲೋಸ್ ಇದ್ರು ಅಂತ ಕಡಿಮೆ ಮಾಡಿಸ್ಕೊಂಡು 600 rupees ಪರ್ ಪರ್ಸನ್ ಹೊರಟ್ವಿ. ಈ ಸ್ಪೆಷಲ್ ರೈಡ್ ಅಲ್ಲಿ ನಮ್ಗೆ 3 ವಾಟರ್ ಫಾಲ್ಸ್ ನ ತೋರಿಸ್ತಾರೆ, ಮತ್ತೆ ಒಂದು ಫಿಶ್ ಜಂಪಿಂಗ್ ನ ತೋರಿಸ್ತಾರೆ, ಮತ್ತೆ ಕರ್ನಾಟಕದಿಂದ ಹೆಂಗೆ ಎಂಟ್ರಿ ಆಗೋದು ಹೊಗೆನಿಕಲ್ ಫಾಲ್ಸ್ಗೆ ಆ ಸ್ಪಾಟ್ ಸಹ ತೋರಿಸ್ತಾರೆ. ಸೊ ನಾವು ಈ ಎಕ್ಸ್ಟ್ರಾ ಜರ್ನಿಯಿಂದ ನಾವು ಟೋಟಲ್ ಆಗಿ 3 to 4 hours ಕೊರಾಕಲ್ ಅಲ್ಲೇನೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಷ್ಟೆಲ್ಲದ್ರ ಮಧ್ಯೆ ಅವ್ರು ಪರ್ಸನಲ್ ಆಗಿ ಕೇಳೋಣ, ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಕೆಲ್ಸದ ಬಗ್ಗೆ ಕೇಳಿದ್ವಿ. ಆವಾಗ ಅವ್ರು ಹೇಳಿದ್ದು ವೀಕೆಂಡ್ ಅಲ್ಲಿ ಮಾತ್ರ ಜಾಸ್ತಿ ಸಂಪಾದನೆ ಆಗುತ್ತೆ ಅಂತ. ಫಸ್ಟ್ ಒಂದು ಸ್ವಿಮ್ಮಿಂಗ್ ಸ್ಪಾಟ್ಗೆ ಕರ್ಕೊಂಡು ಹೋದ್ರು. ಹುಡುಗರಿಗೆ ಎಲ್ರಿಗೂ ಸ್ವಿಮ್ಮಿಂಗ್ ಬರ್ತಾ ಇತ್ತು ಅಂತ ಅವರು ಸ್ವಿಮ್ ಮಾಡಿದ್ರು. ನಮ್ಮಿಬ್ರಿಗೆ ಬರ್ತಾ ಇದ್ದಿಲ್ಲ ಅಂತ ನಾವು ಸುಮ್ಮನೆ ವಾಟ್ರಲ್ಲಿ ಕಾಲಿಟ್ಕೊಂಡು ಫಿಶ್ಗಳು ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ನಾನು ಮತ್ತೆ ನನ್ನ ಫ್ರೆಂಡು ವಾಟ್ರಲ್ಲಿ ಕಾಲಿಟ್ಕೊಂಡು ಕೂತ್ಕೊಂಡಿದ್ವಿ. ಅಲ್ಲಿ ನೋಡಿ ನನ್ನ ಫ್ರೆಂಡ್ಸು ಸಿಗರೇಟ್ ಸಹ ಸೇದ್ತಾ ಇದ್ದಾರೆ, ಬೀಡಿ ಕೂಡ ಸೇದ್ತಾ ಇದ್ದಾರೆ. ಅದು ಸಹ ತೆಪ್ಪದಣ್ಣನೇ ಕೊಟ್ಟಿರೋದಂತೆ. ಸ್ವಿಮ್ ಮಾಡೋರು ಡಿಫ್ರೆಂಟ್ ಆಗಿ ಸ್ವಿಮ್ ಮಾಡ್ತಾ ಇದ್ರು. ಮುಳುಗೋದು, ಮೇಲ್ಗಡೆಯಿಂದ ಹಾರೋದು, ಕಾಂಪಿಟೇಷನ್ ಎಲ್ಲ ಇಟ್ಕೊಂಡು ಇನ್ನು ಡಿಫ್ರೆಂಟ್ ಆಗಿ ಸ್ವಿಮ್ಮಿಂಗ್ ಟೈಪ್ಸ್ನ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ.
ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದವರು ಏನು ಸಹ ತಿಂದಿರಲಿಲ್ಲ. ವಾಟರಲ್ಲಿ ಬೇರೆ ಇದ್ವಿ, ಇನ್ನೂ ಜಾಸ್ತಿ ಹಸುವಾಗಿತ್ತು. ಹಾಗಾಗಿ ಮನೆಯಿಂದನೇ ತಗೊಂಡೋಗಿರ್ತಕ್ಕಂಥ ಲೇಸ್ ಆಗಿರ್ಬೋದು ಅಥವಾ ಬಿಸ್ಕಿಟ್ ಆಗಿರ್ಬೋದು ಅದನ್ನೆಲ್ಲಾನು ತಿನ್ಕೊಂಡ್ವಿ. ಇದಾದ್ಮೇಲೆ ನಮಗೆ ಫಿಶ್ ಜಂಪಿಂಗ್ ನೋಡೋಕ್ಕೆ ಕರ್ಕೊಂಡೋದ್ರು. ಎಷ್ಟು ಪುಟಾಣಿ ಫಿಶ್ಗಳು ಜಂಪ್ ಮಾಡ್ತಿತ್ತು. ಅದನ್ನೆಲ್ಲ ನಾವು ಕಲೆಕ್ಟ್ ಸಹ ಮಾಡಿಕೊಂಡು ವಾಟರಲ್ಲಿ ಅದನ್ನ ಸೇವ್ ಮಾಡಬೇಕು ಅಂತ ಕ್ರಾಕ್ಸಲ್ಲಿ ವಾಟರ್ ಹಾಕ್ಕೊಂಡು ಇಟ್ಕೊಂಡಿದ್ವಿ. ಆಮೇಲೆ ಒಂದು ಕಪ್ಪಲ್ಲಿ ಸಹ ಅದನ್ನ ಇಟ್ಕೊಂಡು ಸೇವ್ ಮಾಡಿದ್ವಿ. ಫಿಶ್ ಕಲೆಕ್ಟ್ ಮಾಡಿಕೊಂಡು ಅದನ್ನ ಹಿಡಿಯೋದು ಮಜವಾಗಿತ್ತು. ಆಗಲೇ ನೋಡಿದ್ದು ಮಿನಿ, ಬಟ್ ಇದು ನೋಡಿದ್ರೆ ಹ್ಯೂಜ್ ಆಗಿತ್ತು. ಎಷ್ಟು ಫಿಶ್ಗಳು ಜಂಪ್ ಮಾಡ್ತಾ ಇದ್ದೇವೆ ನೀವೇ ನೋಡಿ. ನಮ್ಮ ತೆಪ್ಪದಣ್ಣ ಅಂತೂ ಅದ್ರ ಅಡಿಗೆನೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಎಷ್ಟೊಂದು ಫಿಶ್ಗಳು ನಮ್ಮ ತೆಪ್ಪದಲ್ಲಿ ಬಂದ್ಬಿಟ್ಟಿದ್ವು. ನಾವು ಅದನ್ನ ಮತ್ತೆ ಹೊರಗಡೆ ಹಾಕಿದ್ವಿ. ಎಷ್ಟು ಪ್ರಶಾಂತವಾಗಿತ್ತಂದ್ರೆ ಆ ಪ್ಲೇಸು. ಆವತ್ತು ಕ್ಲೈಮೇಟ್ ಸಹ ಸಪೋರ್ಟ್ ಮಾಡ್ತಾ ಇತ್ತು, ಅಷ್ಟು ಬಿಸಿಲು ಇರಲಿಲ್ಲ. ಹಾಗೆ ನಿದ್ದೆ ಮಾಡಿಬಿಡೋಣ ಅಂತ ಅನಿಸ್ತಾ ಇತ್ತು. ನೀರ್ ಸುತ್ತಮುತ್ತ ಭಯಂಕರ ಬಂಡೆಗಳಿತ್ತು. ಏನೇ ಹೇಳಿ ಒಂದ್ಸತಿ ವಿಸಿಟ್ ಮಾಡಲೇಬೇಕಾದಂತಹ ಪ್ಲೇಸ್. ಎಷ್ಟು ಪ್ರಶಾಂತವಾಗಿತ್ತಂತ ಹೇಳಿದ್ರೆ ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋಕ್ಕೂ ಸರಿ, ನೆಮ್ಮದಿಯಿಂದ ಇರೋಕ್ಕೂ ಸರಿ. ಇಷ್ಟೆಲ್ಲ ಆದಮೇಲೆ ಲಾಸ್ಟ್ ಸ್ಪಾಟ್ ಅದು ವಾಟರ್ ಫಾಲ್ಸ್ ಆಗಿತ್ತು. ಆ ವಾಟರ್ ಫಾಲ್ಸಲ್ಲಿ ನಾವು ಸ್ನಾನ ಸಹ ಮಾಡ್ಕೊಳ್ಬೋದು. ಅಲ್ಲಿ ಏನು ಮಾಡ್ತಾರೆ ಅಂದರೆ ಆಯಿಲ್ ಮಸಾಜ್ ಮಾಡ್ತಾರೆ. ಒಬ್ಬರಿಗೆ 250 ರೂಪೀಸ್ ಕೊಟ್ಬಿಟ್ಟು ಇವರೆಲ್ಲರೂ ಆಯಿಲ್ ಮಸಾಜ್ ಮಾಡಿಸ್ಕೊಂಡ್ರು. ಬಾಡಿ ಫುಲ್ ಆಯಿಲಿಂದ ತುಂಬಿತ್ತು. ಅವ್ರದ್ದು ರಿವ್ಯೂ ಏನು ಅಂತ ಹೇಳಿದರೆ ಬಾಡಿ ಫುಲ್ ರಿಲೀಫ್ ಆಯಿತು ಅನ್ನೋದು. ಹಾಗೆ ಒಳ್ಳೆ ಮಜಾ ಕೂಡ ಬಂತು ಬೋನ್ಗಳಿಗೆ ಅಂತ. ಸ್ನಾನಕ್ಕೆ ಬೇಕಾಗಿರ್ತಕ್ಕಂಥ ಸೋಪ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು ಎಲ್ಲ ಅಲ್ಲೇ ಸಿಗುತ್ತೆ. ನಾವು ಹೋಗಿ ತಗೊಂಡು ಬಂದು ಕೊಟ್ವಿ. ಈ ವಾಟರ್ ಫಾಲ್ಸ್ ಹೆಸರು ಸಿನಿ ವಾಟರ್ ಫಾಲ್ಸ್ ಅಂತ ಹೇಳಿ. ಇದೆಲ್ಲ ರೈಡ್ ಆದಮೇಲೆ ಒಂದು ರಿಲೀಫ್ ಇರಲಿ ಅಂತ ಹೇಳಿಬಿಟ್ಟು ಅಲ್ಲಿ ಸ್ನಾನ ಮಾಡೋಕ್ಕೆ ಬಿಡ್ತಾರೆ. ಇಷ್ಟೆಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ಆಗಲೇ 4 ಗಂಟೆ ಆಗಿತ್ತು. ಕೊರೈಕಲ್ ಪಾರ್ಕಿಂಗ್ ನೋಡಿಕೊಂಡು ಮತ್ತೆ ಬೆಂಗಳೂರು ಕಡೆಗೆ ವಾಪಸ್ ಬಂದ್ವಿ. ಈ ಟ್ರಾವೆಲ್ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.